ನಡೆದಂತಹ ಮರಗಳ ಮಾರಣ ಹೋಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಸ್ಥಳಕ್ಕೆ ಹೋಗಿದ್ದಾರೆ. ಕೆಲವೊಂದಿಷ್ಟು ಮರಗಳನ್ನ ಕಡಿಯೋದಕ್ಕೆ ಪರವಾನಗಿ ಬೇಕಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಶ್ರೀಗಂಧದ ಮರವನ್ನ ಕಡಿದಿದ್ರೆ ಖಂಡಿತವಾಗ್ಲೂ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವೇ ನೋಡಿ. ಬೆಳಗಾವಿಯ ಬಡಾಲ ಅಂಕಲ್ಗಳಲ್ಲಿ ಕಂದಾಯ ಇಲಾಖೆಗೆ ಸೇರಿದಂತಹ 50 ಎಕರೆಯಲ್ಲಿ ಅರಣ್ಯವನ್ನು ನಾಶ ಮಾಡಿರ್ತಕ್ಕಂಥದ್ದು, ಅರಣ್ಯ ಇಲಾಖೆ ಗಮನಕ್ಕೆ ತರದೇ ಒಂದು ಅರಣ್ಯವನ್ನು ನಾಶ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮಾತನಾಡೋಕೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಬೆಳಗಾವಿ ತಾಲೂಕಿನಲ್ಲಿ ಸರ್ ಸೋಲಾರ್ ಪಾರ್ಕ್ ಮಾಡೋಕೆ ಅಂತ ಹೇಳ್ಬಿಟ್ಟು ಏಕಾಏಕಿ 50 ಎಕರೆ ಮರ ಕಡಿದಿದ್ದಾರೆ ಸರ್. ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಸರ್, ಅರಣ್ಯ ಇಲಾಖೆ ಗಮನಕ್ಕೂ ಕೂಡ ತಂದಿಲ್ಲ ಅನ್ನುವಂಥದ್ದು ಸರ್. ಬೆಳಗ್ಗೆ ನನಗೆ ದೂರು ಬಂದಿದೆ, ಈ ರೀತಿ ಬೆಳಗಾವಿಯಲ್ಲಿ ಇವತ್ತು ಅಕ್ರಮ ಮರಗಳ ಕಡಿತಲೆ ಆಗಿದೆ ಅಂತ ಹೇಳಿ ನಾನು ನಮ್ಮ ಸಿಎಫ್ ಮಂಜುನಾಥ್ ಜೊತೆಲಿ ದೂರವಾಣಿ ಮುಖಾಂತರ ಮಾತನಾಡಿ ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ಕೇಳಿದ್ದೇನೆ. ತನಿಖೆಯಲ್ಲಿ ಅಕ್ರಮವಾಗಿ ಕಡಿದಿದ್ರೆ, ನಿಯಮಗಳ ಉಲ್ಲಂಘನೆ ಆದರೆ ಕಾನೂನು ರೀತಿಯ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಮಂಜುನಾಥ್ ಅವ್ರ ಜೊತೆ ಮಾತನಾಡಿದ ತಮಗೆ ಏನ್ ಮಾಹಿತಿ ಹೇಳಿದ್ರು ಅಂತ ಸರ್ ಅವರು? ಅವ್ರೀಗ ನಾವು ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಸರ್, ಸ್ಪಾಟಿಗೆ ಹೋಗಿ ಅದ್ರ ವರದಿ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ತನಿಖೆ ಮಾಡ್ತಾರೆ, ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಈ ತರ ಮರ ಕಡಿದ್ರೆ ಸರ್ ಅದಕ್ಕೆ ಪರ್ಯಾಯವಾಗಿ ಏನಾದ್ರು ವ್ಯವಸ್ಥೆಗಳು ಮಾಡ್ಕೊಂಡಿರ್ಬೇಕು. ಒಂದು ಯಾವುದೇ ಮರ ಕಡಿಬೇಕು ಅಂತ ಹೇಳಿದ್ರೆ ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಕೆಲವೊಂದು ಪ್ರಭೇದದ ಮರಗಳು ಏನೀಗ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಇದೆ, ಅಂತವಕ್ಕೆ ಮರ ಕಡಿಲಿಕ್ಕೆ ಪರವಾನಗಿ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ 50 ಜಾಸ್ತಿ ಮರಗಳಿದಾವೆ ಅಂತದಕ್ಕೆ ಪರವಾನಗಿ ತೆಗೆದುಕೊಳ್ಳಲೇಬೇಕು ಅಂತೇಳಿ ಒಂದು ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಹೀಗಾಗಿ ಮೊದಲು ಇವರು ಹೋಗಿ ಎಷ್ಟು ಮರ ಇತ್ತು, ಆ ಯಾವ ಪ್ರಭೇದದ ಮರ ಇದೆ, ಇದಕ್ಕೆ ಪರವಾನಗಿ ಅವಶ್ಯಕತೆ ಇತ್ತ, ಒಂದ್ ವೇಳೆ ಪರವಾನಗಿ ಅವಶ್ಯಕತೆ ಇತ್ತು ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ಅಂತವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗೇ ಆಗುತ್ತೆ. ಶ್ರೀಗಂಧ ಹಾಗೂ ಸಾಗವಾನಿ ಮರಗಳಿತ್ತು ಅನ್ನೋಂತ ಮಾಹಿತಿ. ಶ್ರೀಗಂಧ ಮರ ಇದ್ರೆ 100% ಕ್ರಮ ಆಗುತ್ತೆ. ಇದಿಷ್ಟು ಸಚಿವರಾದಂತಹ ಈಶ್ವರ ಖಂಡ್ರೆ ಅವರ ಮಾತು. ಶ್ರೀಗಂಧದ ಮರ, ಸಾಗವಾನಿ ಮರಗಳನ್ನು ಕಡಿದ್ರೆ ಖಂಡಿತವಾಗಿಯೂ ಅಕ್ರಮವಾಗಿ ಕಡಿದಿದ್ರೆ ಅವರ ಮೇಲೆ ಕ್ರಮ ಆಗೇ ಆಗುತ್ತೆ. ನಾನು ಈಗಾಗಲೇ ಸಿಎಫ್ಒ ಮಂಜುನಾಥ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ವರದಿ ತಕ್ಷಣ ತರಿಸಿಕೊಂಡು ನಾನು ಕ್ರಮಕ್ಕೆ ಕೂಡ ಸೂಚಿಸಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ್ ಜೊತೆ ಬಸವರಾಜ್ ಸೆಂಟಿಮೀಟರ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಾವಿಯಲ್ಲಿ ನಡೆದಂತಹ ಮರಗಳ ಮಾರಣ ಹೋಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಸ್ಥಳಕ್ಕೆ ಹೋಗಿದ್ದಾರೆ. ಕೆಲವೊಂದಿಷ್ಟು ಮರಗಳನ್ನ ಕಡಿಯೋದಕ್ಕೆ ಪರವಾನಗಿ ಬೇಕಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಶ್ರೀಗಂಧದ ಮರವನ್ನ ಕಡಿದಿದ್ರೆ ಖಂಡಿತವಾಗ್ಲೂ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವೇ ನೋಡಿ. ಬೆಳಗಾವಿಯ ಬಡಾಲ ಅಂಕಲ್ಗಳಲ್ಲಿ ಕಂದಾಯ ಇಲಾಖೆಗೆ ಸೇರಿದಂತಹ 50 ಎಕರೆಯಲ್ಲಿ ಅರಣ್ಯವನ್ನು ನಾಶ ಮಾಡಿರ್ತಕ್ಕಂಥದ್ದು, ಅರಣ್ಯ ಇಲಾಖೆ ಗಮನಕ್ಕೆ ತರದೇ ಒಂದು ಅರಣ್ಯವನ್ನು ನಾಶ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮಾತನಾಡೋಕೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಬೆಳಗಾವಿ ತಾಲೂಕಿನಲ್ಲಿ ಸರ್ ಸೋಲಾರ್ ಪಾರ್ಕ್ ಮಾಡೋಕೆ ಅಂತ ಹೇಳ್ಬಿಟ್ಟು ಏಕಾಏಕಿ 50 ಎಕರೆ ಮರ ಕಡಿದಿದ್ದಾರೆ ಸರ್. ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಸರ್, ಅರಣ್ಯ ಇಲಾಖೆ ಗಮನಕ್ಕೂ ಕೂಡ ತಂದಿಲ್ಲ ಅನ್ನುವಂಥದ್ದು ಸರ್. ಬೆಳಗ್ಗೆ ನನಗೆ ದೂರು ಬಂದಿದೆ, ಈ ರೀತಿ ಬೆಳಗಾವಿಯಲ್ಲಿ ಇವತ್ತು ಅಕ್ರಮ ಮರಗಳ ಕಡಿತಲೆ ಆಗಿದೆ ಅಂತ ಹೇಳಿ ನಾನು ನಮ್ಮ ಸಿಎಫ್ ಮಂಜುನಾಥ್ ಜೊತೆಲಿ ದೂರವಾಣಿ ಮುಖಾಂತರ ಮಾತನಾಡಿ ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ಕೇಳಿದ್ದೇನೆ. ತನಿಖೆಯಲ್ಲಿ ಅಕ್ರಮವಾಗಿ ಕಡಿದಿದ್ರೆ, ನಿಯಮಗಳ ಉಲ್ಲಂಘನೆ ಆದರೆ ಕಾನೂನು ರೀತಿಯ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಮಂಜುನಾಥ್ ಅವ್ರ ಜೊತೆ ಮಾತನಾಡಿದ ತಮಗೆ ಏನ್ ಮಾಹಿತಿ ಹೇಳಿದ್ರು ಅಂತ ಸರ್ ಅವರು? ಅವ್ರೀಗ ನಾವು ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಸರ್, ಸ್ಪಾಟಿಗೆ ಹೋಗಿ ಅದ್ರ ವರದಿ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ತನಿಖೆ ಮಾಡ್ತಾರೆ, ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಈ ತರ ಮರ ಕಡಿದ್ರೆ ಸರ್ ಅದಕ್ಕೆ ಪರ್ಯಾಯವಾಗಿ ಏನಾದ್ರು ವ್ಯವಸ್ಥೆಗಳು ಮಾಡ್ಕೊಂಡಿರ್ಬೇಕು. ಒಂದು ಯಾವುದೇ ಮರ ಕಡಿಬೇಕು ಅಂತ ಹೇಳಿದ್ರೆ ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಕೆಲವೊಂದು ಪ್ರಭೇದದ ಮರಗಳು ಏನೀಗ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಇದೆ, ಅಂತವಕ್ಕೆ ಮರ ಕಡಿಲಿಕ್ಕೆ ಪರವಾನಗಿ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ 50 ಜಾಸ್ತಿ ಮರಗಳಿದಾವೆ ಅಂತದಕ್ಕೆ ಪರವಾನಗಿ ತೆಗೆದುಕೊಳ್ಳಲೇಬೇಕು ಅಂತೇಳಿ ಒಂದು ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಹೀಗಾಗಿ ಮೊದಲು ಇವರು ಹೋಗಿ ಎಷ್ಟು ಮರ ಇತ್ತು, ಆ ಯಾವ ಪ್ರಭೇದದ ಮರ ಇದೆ, ಇದಕ್ಕೆ ಪರವಾನಗಿ ಅವಶ್ಯಕತೆ ಇತ್ತ, ಒಂದ್ ವೇಳೆ ಪರವಾನಗಿ ಅವಶ್ಯಕತೆ ಇತ್ತು ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ಅಂತವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗೇ ಆಗುತ್ತೆ. ಶ್ರೀಗಂಧ ಹಾಗೂ ಸಾಗವಾನಿ ಮರಗಳಿತ್ತು ಅನ್ನೋಂತ ಮಾಹಿತಿ. ಶ್ರೀಗಂಧ ಮರ ಇದ್ರೆ 100% ಕ್ರಮ ಆಗುತ್ತೆ. ಇದಿಷ್ಟು ಸಚಿವರಾದಂತಹ ಈಶ್ವರ ಖಂಡ್ರೆ ಅವರ ಮಾತು.
ಶ್ರೀಗಂಧದ ಮರ, ಸಾಗವಾನಿ ಮರಗಳನ್ನು ಕಡಿದ್ರೆ ಖಂಡಿತವಾಗಿಯೂ ಅಕ್ರಮವಾಗಿ ಕಡಿದಿದ್ರೆ ಅವರ ಮೇಲೆ ಕ್ರಮ ಆಗೇ ಆಗುತ್ತೆ. ನಾನು ಈಗಾಗಲೇ ಸಿಎಫ್ಒ ಮಂಜುನಾಥ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ವರದಿ ತಕ್ಷಣ ತರಿಸಿಕೊಂಡು ನಾನು ಕ್ರಮಕ್ಕೆ ಕೂಡ ಸೂಚಿಸಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ ಜೊತೆ ಬಸವರಾಜ್, ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಾವಿಯಲ್ಲಿ ನಡೆದಂತಹ ಮರಗಳ ಮಾರಣ ಹೋಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಸ್ಥಳಕ್ಕೆ ಹೋಗಿದ್ದಾರೆ. ಕೆಲವೊಂದಿಷ್ಟು ಮರಗಳನ್ನ ಕಡಿಯೋದಕ್ಕೆ ಪರವಾನಗಿ ಬೇಕಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಶ್ರೀಗಂಧದ ಮರವನ್ನ ಕಡಿದರೆ ಖಂಡಿತವಾಗ್ಲೂ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವೇ ನೋಡಿ. ಬೆಳಗಾವಿಯ ಬಡಾಲ ಅಂಕಲಿಗೆಯಲ್ಲಿ ಕಂದಾಯ ಇಲಾಖೆಗೆ ಸೇರಿದಂತಹ 50 ಎಕರೆಯಲ್ಲಿ ಅರಣ್ಯವನ್ನು ನಾಶ ಮಾಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಗಮನಕ್ಕೆ ತರದೇ ಒಂದು ಅರಣ್ಯವನ್ನು ನಾಶ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮಾತನಾಡೋಕೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಬೆಳಗಾವಿ ತಾಲೂಕಿನಲ್ಲಿ ಸರ್ ಸೋಲಾರ್ ಪಾರ್ಕ್ ಮಾಡೋಕೆ ಅಂತ ಹೇಳ್ಬಿಟ್ಟು ಏಕಾಏಕಿ 50 ಎಕರೆ ಮರ ಕಡಿದಿದ್ದಾರೆ ಸರ್. ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಸರ್. ಅರಣ್ಯ ಇಲಾಖೆ ಗಮನಕ್ಕೂ ಕೂಡ ತಂದಿಲ್ಲ ಅನ್ನುವಂಥದ್ದು ಸರ್. ಬೆಳಗ್ಗೆ ನನಗೆ ದೂರು ಬಂದಿದೆ, ಈ ರೀತಿ ಬೆಳಗಾವಿಯಲ್ಲಿ ಇವತ್ತು ಅಕ್ರಮ ಮರಗಳ ಕಡಿತಲೆ ಆಗಿದೆ ಅಂತ ಹೇಳಿ ನಾನು ನಮ್ಮ ಸಿಎಫ್ ಮಂಜುನಾಥ್ ಜೊತೆಲಿ ದೂರವಾಣಿ ಮುಖಾಂತರ ಮಾತನಾಡಿ ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ಕೇಳಿದ್ದೇನೆ. ತನಿಖೆಯಲ್ಲಿ ಅಕ್ರಮವಾಗಿ ಕಡಿದಿದ್ರೆ, ನಿಯಮಗಳ ಉಲ್ಲಂಘನೆ ಆದರೆ ಕಾನೂನು ರೀತಿಯ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಮಂಜುನಾಥ್ ಅವ್ರ ಜೊತೆ ಮಾತನಾಡ್ತಾರೆ, ತಮಗೆ ಏನ್ ಮಾಹಿತಿ ಹೇಳಿದ್ರು ಅಂತ ಸರ್ ಅವರು? ಅವ್ರೀಗ ನಾವು ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಸರ್, ಸ್ಪಾಟಿಗೆ ಹೋಗಿ ಅದ್ರ ವರದಿ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ತನಿಖೆ ಮಾಡ್ತಾರೆ, ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಈ ತರ ಮರ ಕಡಿದ್ರೆ ಸರ್ ಅದಕ್ಕೆ ಪರ್ಯಾಯವಾಗಿ ಏನಾದ್ರು ವ್ಯವಸ್ಥೆಗಳು ಮಾಡ್ಕೊಂಡಿರ್ಬೇಕು. ಒಂದು ನೋಡಿ, ಯಾವುದೇ ಮರ ಕಡಿಬೇಕು ಅಂತ ಹೇಳಿದ್ರೆ ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಕೆಲವೊಂದು ಪ್ರಭೇದದ ಮರಗಳು ಏನೀಗ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಇದೆ, ಅಂತವಕ್ಕೆ ಮರ ಕಡಿಲಿಕ್ಕೆ ಪರವಾನಗಿ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ 50 ಜಾಸ್ತಿ ಮರಗಳಿದಾವೆ ಅಂತದಕ್ಕೆ ಪರವಾನಗಿ ತೆಗೆದುಕೊಳ್ಳಲೇಬೇಕು ಅಂತೇಳಿ ಒಂದು ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಹೀಗಾಗಿ ಮೊದಲು ಇವರು ಹೋಗಿ ಎಷ್ಟು ಮರ ಇತ್ತು, ಯಾವ ಪ್ರಭೇದದ ಮರ ಇದೆ, ಇದಕ್ಕೆ ಪರವಾನಗಿ ಅವಶ್ಯಕತೆ ಇತ್ತಾ, ಒಂದ್ ವೇಳೆ ಪರವಾನಗಿ ಅವಶ್ಯಕತೆ ಇತ್ತು ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ಅಂತವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗೇ ಆಗುತ್ತೆ. ಶ್ರೀಗಂಧ ಹಾಗೂ ಸಾಗವಾನಿ ಮರಗಳಿತ್ತು ಅನ್ನೋಂತ ಮಾಹಿತಿ. ಶ್ರೀಗಂಧ ಮರ ಇದ್ರೆ 100ಕ್ಕೆ 100% ಕ್ರಮ ಆಗುತ್ತೆ. ಇದಿಷ್ಟು ಸಚಿವರಾದಂತಹ ಈಶ್ವರ ಖಂಡ್ರೆ ಅವರ ಮಾತು. ಶ್ರೀಗಂಧದ ಮರ, ಸಾಗವಾನಿ ಮರಗಳನ್ನು ಕಡಿದ್ರೆ ಖಂಡಿತವಾಗಿಯೂ ಅಕ್ರಮವಾಗಿ ಕಡಿದಿದ್ರೆ ಅವರ ಮೇಲೆ ಕ್ರಮ ಆಗೇ ಆಗುತ್ತೆ. ನಾನು ಈಗಾಗಲೇ ಸಿಎಫ್ಒ ಮಂಜುನಾಥ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ವರದಿ ತಕ್ಷಣ ತರಿಸಿಕೊಂಡು ನಾನು ಕ್ರಮಕ್ಕೆ ಕೂಡ ಸೂಚಿಸಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ ಜೊತೆ ಬಸವರಾಜ್, ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಾವಿಯಲ್ಲಿ ನಡೆದಂತಹ ಮರಗಳ ಮಾರಣ ಹೋಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಸ್ಥಳಕ್ಕೆ ಹೋಗಿದ್ದಾರೆ. ಕೆಲವೊಂದಿಷ್ಟು ಮರಗಳನ್ನ ಕಡಿಯೋದಕ್ಕೆ ಪರವಾನಗಿ ಬೇಕಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಶ್ರೀಗಂಧದ ಮರವನ್ನ ಕಡಿದರೆ ಖಂಡಿತವಾಗ್ಲೂ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವೇ ನೋಡಿ. ಬೆಳಗಾವಿಯ ಬಡಾಲ ಅಂಕಲಿಗೆಯಲ್ಲಿ ಕಂದಾಯ ಇಲಾಖೆಗೆ ಸೇರಿದಂತಹ 50 ಎಕರೆಯಲ್ಲಿ ಅರಣ್ಯವನ್ನು ನಾಶ ಮಾಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಗಮನಕ್ಕೆ ತರದೇ ಒಂದು ಅರಣ್ಯವನ್ನು ನಾಶ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮಾತನಾಡೋಕೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಬೆಳಗಾವಿ ತಾಲೂಕಿನಲ್ಲಿ ಸರ್ ಸೋಲಾರ್ ಪಾರ್ಕ್ ಮಾಡೋಕೆ ಅಂತ ಹೇಳ್ಬಿಟ್ಟು ಏಕಾಏಕಿ 50 ಎಕರೆ ಮರ ಕಡಿದಿದ್ದಾರೆ ಸರ್. ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಸರ್. ಅರಣ್ಯ ಇಲಾಖೆ ಗಮನಕ್ಕೂ ಕೂಡ ತಂದಿಲ್ಲ ಅನ್ನುವಂಥದ್ದು ಸರ್. ಬೆಳಗ್ಗೆ ನನಗೆ ದೂರು ಬಂದಿದೆ, ಈ ರೀತಿ ಬೆಳಗಾವಿಯಲ್ಲಿ ಇವತ್ತು ಅಕ್ರಮ ಮರಗಳ ಕಡಿತಲೆ ಆಗಿದೆ ಅಂತ ಹೇಳಿ ನಾನು ನಮ್ಮ ಸಿಎಫ್ ಮಂಜುನಾಥ್ ಜೊತೆಲಿ ದೂರವಾಣಿ ಮುಖಾಂತರ ಮಾತನಾಡಿ ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ಕೇಳಿದ್ದೇನೆ. ತನಿಖೆಯಲ್ಲಿ ಅಕ್ರಮವಾಗಿ ಕಡಿದಿದ್ರೆ, ನಿಯಮಗಳ ಉಲ್ಲಂಘನೆ ಆದರೆ ಕಾನೂನು ರೀತಿಯ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಮಂಜುನಾಥ್ ಅವ್ರ ಜೊತೆ ಮಾತನಾಡ್ತಾರೆ, ತಮಗೆ ಏನ್ ಮಾಹಿತಿ ಹೇಳಿದ್ರು ಅಂತ ಸರ್ ಅವರು? ಅವ್ರೀಗ ನಾವು ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಸರ್, ಸ್ಪಾಟಿಗೆ ಹೋಗಿ ಅದ್ರ ವರದಿ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ತನಿಖೆ ಮಾಡ್ತಾರೆ, ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಈ ತರ ಮರ ಕಡಿದ್ರೆ ಸರ್ ಅದಕ್ಕೆ ಪರ್ಯಾಯವಾಗಿ ಏನಾದ್ರು ವ್ಯವಸ್ಥೆಗಳು ಮಾಡ್ಕೊಂಡಿರ್ಬೇಕು. ಒಂದು ನೋಡಿ, ಯಾವುದೇ ಮರ ಕಡಿಬೇಕು ಅಂತ ಹೇಳಿದ್ರೆ ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಕೆಲವೊಂದು ಪ್ರಭೇದದ ಮರಗಳು ಏನೀಗ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಇದೆ, ಅಂತವಕ್ಕೆ ಮರ ಕಡಿಲಿಕ್ಕೆ ಪರವಾನಗಿ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ 50 ಜಾಸ್ತಿ ಮರಗಳಿದಾವೆ ಅಂತದಕ್ಕೆ ಪರವಾನಗಿ ತೆಗೆದುಕೊಳ್ಳಲೇಬೇಕು ಅಂತೇಳಿ ಒಂದು ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಹೀಗಾಗಿ ಮೊದಲು ಇವರು ಹೋಗಿ ಎಷ್ಟು ಮರ ಇತ್ತು, ಯಾವ ಪ್ರಭೇದದ ಮರ ಇದೆ, ಇದಕ್ಕೆ ಪರವಾನಗಿ ಅವಶ್ಯಕತೆ ಇತ್ತಾ,
ಒಂದ್ ವೇಳೆ ಪರವಾನಗಿ ಅವಶ್ಯಕತೆ ಇತ್ತು ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ಅಂತವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗೇ ಆಗುತ್ತೆ. ಶ್ರೀಗಂಧ ಹಾಗೂ ಸಾಗವಾನಿ ಮರಗಳಿತ್ತು ಅನ್ನುವಂತ ಮಾಹಿತಿ ಸರ್. ಶ್ರೀಗಂಧ ಮರ ಇದ್ರೆ 100% ಕ್ರಮ ಆಗುತ್ತೆ. ಇದಿಷ್ಟು ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಮಾತು. ಶ್ರೀಗಂಧದ ಮರ ಸಾಗವಾನಿ ಮರಗಳನ್ನು ಕಡಿದ್ರೆ ಖಂಡಿತವಾಗಿಯೂ ಅಕ್ರಮವಾಗಿ ಕಡಿದಿದ್ರೆ ಅವರ ಮೇಲೆ ಕ್ರಮ ಆಗೇ ಆಗುತ್ತೆ. ನಾನು ಈಗಾಗಲೇ ಸಿಎಫ್ಒ ಮಂಜುನಾಥ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ವರದಿ ತಕ್ಷಣ ತರಿಸಿಕೊಂಡು ನಾನು ಕ್ರಮಕ್ಕೆ ಕೂಡ ಸೂಚಿಸಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ್ ಜೊತೆ ಬಸವರಾಜ್ ಸೆಂಟಿಮೀಟರ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.